ನಂತರ ಹರದನಹಳ್ಳಿ ಊರೊಳಗೆಲ್ಲ ಮೆರವಣಿಗೆ ಆಗುತ್ತೆ. ನಂತರ ಅಲ್ಲಿಗೆ ಹೋಗುತ್ತೆ. ಸರ್, ಇನ್ನೂ ಕೂಡ ಸಾಕಷ್ಟು ಜನ ದರ್ಶನ ಮಾಡಬೇಕು ಅಂತಿದ್ರು, ಆದರೆ ಸಮಯ ಹೊಂದಾಣಿಕೆ ಆಗ್ತದೆ, ಅವರಿಗೆಲ್ಲ ಹರದನಹಳ್ಳಿ ಬರಕ್ಕೆ ಹೇಳ್ತಾ ಇದ್ದಾರೆ ಸರ್. ಅಲ್ಲ, ಹೌದು. ಯಾಕೆಂದರೆ ಇವಾಗ ನಾವು ವಿಧಿವಿಧಾನಗಳನ್ನು ಮಾಡಬೇಕು. ಆ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಮನವಿ ವಿನಂತಿ, ಬೇಜಾರು ಮಾಡ್ಕೋಬೇಡಿ. ಸೊ ಯಾಕೆಂದರೆ ನಾವು ಇಲ್ಲಿ ಬೆಂಗಳೂರಿಂದ ಹೊಳೆನರಸೀಪುರ ತಲುಪಿದ್ದೇ ಬೆಳಗಿನ ಜಾವ 4 ಗಂಟೆ. ಹೀಗಾಗಿ ಅಮ್ಮವರ ದರ್ಶನವನ್ನು ತಾವು ಅಲ್ಲೇ ಮಾಡಬೇಕಾಗುತ್ತೆ. ಈಗ ಮೆರವಣಿಗೆ ಎಷ್ಟು ಅವರ್ ಇರುತ್ತೆ ಸರ್? ಮೆರವಣಿಗೆ ಒಂದು 2 ಅವರ್ಸ್ ಇರುತ್ತೆ. ಅಂತ್ಯಕ್ರಿಯೆ 2 ರಿಂದ 3 ಗಂಟೆ. ಅಲ್ಲ, ಈಗಿನ ಮಾಹಿತಿ ಪ್ರಕಾರ ನಮ್ಮ ಕೇಂದ್ರದ ಸಚಿವರಾದಂಥ ನಮ್ಮ ಸ್ಥಳೀಯ ನಮ್ಮ ರಾಜ್ಯದ ಸಚಿವರಾದಂಥ ಸೋಮಣ್ಣ ಅವರು ಬರ್ತಾರೆ, ಪ್ರಹ್ಲಾದ್ ಜೋಶಿ ಅವರು ಬರ್ತಾರೆ, ಹಾಗೂ ಕೃಷಿ ಸಚಿವರಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬರ್ತಾರೆ. ಇನ್ನು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದ ಮನೋಹರ್ ಲಾಲ್ ಖಟ್ಟರ್ ಅವರು ಬರ್ತಾರೆ. ಆಮೇಲೆ ಮುಖ್ಯಮಂತ್ರಿಗಳು ಬರ್ತಾರೆ. ಅಲ್ಲ, ಈಗ ಮೆರವಣಿಗೆ ಇಲ್ಲಿಂದ ಹೊರಡುತ್ತೆ. ನಂತರ ಹರದನಹಳ್ಳಿ ಊರೊಳಗೆಲ್ಲ ಮೆರವಣಿಗೆ ಆಗುತ್ತೆ. ನಂತರ ಅಲ್ಲಿಗೆ ಹೋಗುತ್ತೆ. ಸರ್, ಇನ್ನೂ ಕೂಡ ಸಾಕಷ್ಟು ಜನ ದರ್ಶನ ಮಾಡಬೇಕು ಅಂತಿದ್ರು, ಆದರೆ ಸಮಯ ಹೊಂದಾಣಿಕೆ ಆಗ್ತದೆ, ಅವರಿಗೆಲ್ಲ ಹರದನಹಳ್ಳಿ ಬರಕ್ಕೆ ಹೇಳ್ತಾ ಇದ್ದಾರೆ ಸರ್. ಅಲ್ಲ, ಹೌದು. ಯಾಕೆಂದರೆ ಇವಾಗ ನಾವು ವಿಧಿವಿಧಾನಗಳನ್ನು ಮಾಡಬೇಕು. ಆ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಮನವಿ ವಿನಂತಿ, ಬೇಜಾರು ಮಾಡ್ಕೋಬೇಡಿ. ಸೊ ಯಾಕೆಂದರೆ ನಾವು ಇಲ್ಲಿ ಬೆಂಗಳೂರಿಂದ ಹೊಳೆನರಸೀಪುರ ತಲುಪಿದ್ದೇ ಬೆಳಗಿನ ಜಾವ 4 ಗಂಟೆ. ಹೀಗಾಗಿ ಅಮ್ಮವರ ದರ್ಶನವನ್ನು ತಾವು ಅಲ್ಲೇ ಮಾಡಬೇಕಾಗುತ್ತೆ. ಈಗ ಮೆರವಣಿಗೆ ಎಷ್ಟು ಅವರ್ ಇರುತ್ತೆ ಸರ್? ಮೆರವಣಿಗೆ ಒಂದು 2 ಅವರ್ಸ್ ಇರುತ್ತೆ. ಅಂತ್ಯಕ್ರಿಯೆ 2 ರಿಂದ 3 ಗಂಟೆ. ಅಲ್ಲ, ಈಗಿನ ಮಾಹಿತಿ ಪ್ರಕಾರ ನಮ್ಮ ಕೇಂದ್ರದ ಸಚಿವರಾದಂಥ ನಮ್ಮ ಸ್ಥಳೀಯ ನಮ್ಮ ರಾಜ್ಯದ ಸಚಿವರಾದಂಥ ಸೋಮಣ್ಣ ಅವರು ಬರ್ತಾರೆ, ಪ್ರಹ್ಲಾದ್ ಜೋಶಿ ಅವರು ಬರ್ತಾರೆ, ಹಾಗೂ ಕೃಷಿ ಸಚಿವರಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬರ್ತಾರೆ. ಇನ್ನು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದ ಮನೋಹರ್ ಲಾಲ್ ಖಟ್ಟರ್ ಅವರು ಬರ್ತಾರೆ. ಆಮೇಲೆ ಮುಖ್ಯಮಂತ್ರಿಗಳು ಬರ್ತಾರೆ.